ಧಿಕ್ಕಾರ ಸರ್ಕಾರಕ್ಕೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಎತ್ತಾಳಿಗೆ ಎಂಎ ಸಂಘಟನೆಗೆ ಧಿಕ್ಕಾರ ಎಂಎ ಸಂಘಟನೆಗೆ ಕನ್ನಡ ಹೋರಾಟಗಾರರು ನಿಲ್ಲಿಸಿದ ಪುಂಡ ಶಾಸಕರಿಗೆ ಕನ್ನಡ ದ್ರೋಹಿ ಶಾಸಕರಿಗೆ ಇದ್ದಾರೆ, ಮಾರ್ವಾಡಿಗಳಿದ್ದಾರೆ. ಎಲ್ರಿಗೂ ಪ್ರಾಧಿಕಾರ ಮಾಡ್ಕೊಂಡು ಹೋದ್ರೆ ಏನು ಇವ್ರ ಅಪ್ಪನ ಮನೆಯಿಂದ ತರ್ತಾ ಇರೋ ದುಡ್ಡು, ನಾವು ಕಟ್ಟಿರೋ ದುಡ್ಡು, ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಿದ್ದೀವಿ ಅದನ್ನು ತಾನೇ ಇವರು ಖರ್ಚು ಮಾಡೋದು. ನಮ್ಮಿಂದ ಆಯ್ಕೆ ಹೋದವರು ಇವ್ರು ನಮ್ಮ ನಾಯಕರೆಲ್ಲ, ಇವ್ರು ನಮ್ಮ ಗುಲಾಮರು ಇವರು. ಅದರಿಂದ ಇವತ್ತು ನಾವೇನು ಪ್ರತಿಭಟನೆ ಮಾಡ್ತಿದ್ದೀವಿ, ಯಾವುದೇ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಹೋರಾಟಗಳು ನಡೀತಿದೆ. ಇವರು ಯಾವುದಕ್ಕೂ ಇವತ್ತು ಪರ್ಮಿಷನ್ ಕೊಟ್ಟಿಲ್ಲ ನಮಗೆ ಪ್ರತಿಭಟನೆ ಮಾಡಬಾರ್ದು ಅಂತ. ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರು BJPಯವರು ಕರ್ನಾಟಕನ ಬಂದು ಕರೆದಿಲ್ವ ಇವರು? ಇವತ್ತು ನಾವು ಕನ್ನಡಿಗರು ಕನ್ನಡ ಪರ ಹೋರಾಟ ಮಾಡ್ತಿದ್ದೀವಿ. ಇವ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಇಲ್ಲ, ಪ್ರತಿಭಟನೆ ಮಾಡಬಾರ್ದು, ಬಂಧಿಸೋದು ಇಂಥ ಎಲ್ಲ ನಮ್ಮನ್ನ ಭಾಳ ಹೆದರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ನಾವು ಒಂದು ಬಣದಲ್ಲಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಅಂಜಿಕೆಗಳನ್ನ ನಾವು ಹೆದರುವಂಥವರಲ್ಲ. ನಾವು ಇದನ್ನ ಮೆಟ್ಟಿ ನಿಲ್ತೀವಿ. ಈ ಹೋರಾಟಗಳು ಇವತ್ತು ನಿಲ್ಲೋದಂಥದ್ದಲ್ಲ. ಪ್ರತಿನಿತ್ಯ ಈ ಮರಾಠಿ ಪ್ರಾಧಿಕಾರ ಏನು ರದ್ದು ಮಾಡ್ತಾರೆ, ರದ್ದು ಮಾಡುವವರೆಗೆ ನಮ್ಮ ಹೋರಾಟಗಳು ನಿರಂತರ ನಡೀತಿದೆ. ಹೋರಾಟಕ್ಕೆ ನಾರಾಯಣಗೌಡರಿಗೆ, ಕನ್ನಡ ಪರ ಹೋರಾಟಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ವಿರೋಧಿ ಸರ್ಕಾರಕ್ಕೆ, ಮಹಾರಾಷ್ಟ್ರ ಸರ್ಕಾರಕ್ಕೆ, ಯಡಿಯೂರಪ್ಪನಿಗೆ ಧಿಕ್ಕಾರ. ಕನ್ನಡವನ್ನು ಅಡಮಾನವಿಟ್ಟ ಸರ್ಕಾರಕ್ಕೆ, ಕನ್ನಡತನವನ್ನು ಅಡಮಾನವಿಟ್ಟ ಸರ್ಕಾರಕ್ಕೆ, ಮರಾಠಿ ಏಜೆಂಟ್ ಸರ್ಕಾರಕ್ಕೆ, ಕನ್ನಡ ದ್ರೋಹಿ ಶಾಸಕರಿಗೆ, ಸ್ವಾಭಿಮಾನಿ ಕನ್ನಡಿಗರನ್ನು ಕೆಣಕುವ ಸರ್ಕಾರಕ್ಕೆ